ಹಲೋ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾವು ಯೂಶಲಿ ಬರ್ಡೇ ದಿನ ಏನು ಮಾಡ್ತೀವಿ, ಅತಿಯಾದ ದುಡ್ಡು ಸ್ಪೆಂಡ್ ಮಾಡ್ತೀವಿ. ಪಾರ್ಟೀಸ್ಗೆ ಅಲ್ಲಿ ಇಲ್ಲಿ ಹೋಗೋದು, ದುಡ್ಡು ಖರ್ಚು ಮಾಡ್ತೀವಿ. ಬಟ್ ಈ ಸತಿ ನಾನು ನನ್ನ ಮಗನ ಬರ್ಡೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ಡಿಫ್ರೆಂಟ್ ಇನ್ ದ ಸೆನ್ಸ್, ನಾನು ಅವ್ನ ಬರ್ಡೇಗೆ ಅವನಿಗೆ ವ್ಯಾಲ್ಯೂ ಗೊತ್ತಾಗಲಿ, ಎಲ್ಲ ಥರ ಎಜುಕೇಷನ್ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ, ಪ್ಯಾರೆಂಟ್ಸ್ ವ್ಯಾಲ್ಯೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋದೆ. ನಾವು ಅನಾಥಾಶ್ರಮಕ್ಕೆ ಹೋಗಿದ್ವಿ. ನನ್ನ ಮಗನಿಗೆ ಇಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಆ್ಯಂಡ್ ಏನೇನೆಲ್ಲ ನಾವಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ, ಎಷ್ಟು ಮಕ್ಕಳಿದ್ವಿ ಅಷ್ಟು ಮಕ್ಕಳ ಜೊತೆ ಇಂಡಿವಿಜುವಲ್ ಆಗಿ ಅವರು ಅವರ ಬಗ್ಗೆ ಹೇಳ್ಕೊಳ್ಳೋ ಥರ, ಆ್ಯಂಡ್ ನನ್ನ ಮಗ ಅವನ ಬಗ್ಗೆ ಹೇಳ್ಕೊಳ್ಳೋ ಥರ ಒಂದು ಇಂಟ್ರಡಕ್ಷನ್ ಸೆಷನ್ ಇಟ್ಟಿದ್ವಿ. ಸೊ ಇಂಟ್ರಡಕ್ಷನ್ ಎಲ್ಲ ಮುಗಿದ ಮೇಲೆ ಅವರು ಒಂಥರ ಫ್ರೆಂಡ್ಲಿ ಬಾಂಡಿಂಗಲ್ಲಿ ಬಂದರು. ನಾವೊಂದು ಗೇಮ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮಗೆಲ್ಲ ನೆನಪಿರುತ್ತೆ, ನಿಮ್ಮ ಸ್ಕೂಲಲ್ಲಿ ನೀವು ನದಿ ದಡ ಆಡಿರ್ತೀರಾ. ಸೊ ಇಲ್ಲೂ ನಾವು ನದಿ ದಡ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಈ ಮಕ್ಕಳಲ್ಲಿ ಏನು ಅಬ್ಸರ್ವ್ ಮಾಡಿದೆ ಅಂದರೆ, ದೇರ್ ಆರ್ ಮಲ್ಟಿ ಟ್ಯಾಲೆಂಟೆಡ್ ಕಿಡ್ಸ್. ಅಂದರೆ ಡಿಫ್ರೆಂಟ್ ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟಲ್ಲಿ ಒಂದೊಂದು ಆ್ಯಕ್ಟಿವಿಟೀಸಲ್ಲಿ ಆಗಲಿ ತುಂಬ ಶಾರ್ಪ್ ಆಗಿದ್ದಾರೆ. ಸೊ ಅವ್ರ ಜೊತೆ ನನ್ನ ಮಗ ಎಷ್ಟೊತ್ತು ಟೈಮ್ ಕಳೆದ, ಅಷ್ಟೊತ್ತು ಅವನೇನೋ ಒಂದು ಕಲ್ತಿದ್ದಾನೆ ಅನ್ನೋದು ನನ್ನ ನಂಬಿಕೆ. ಅವನು ಸಹ ನಮಗೆ ರಿಟರ್ನ್ ಬರೋವಾಗ ದಾರಿಲಿ ಹೇಳ್ಕೊಂಬಂದ. ಸೊ ಇಷ್ಟು ಮಕ್ಕಳು ತುಂಬಾ ಖುಷಿಪಟ್ಟರು. ಆ ಮಕ್ಕಳು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅವನು ಓದ್ತಾ ಇರೋ ಪ್ರೈವೇಟ್ ಸ್ಕೂಲು ಆ್ಯಂಡ್ ಈ ಮಕ್ಕಳ ಎಜುಕೇಷನ್ ಗೌರ್ಮೆಂಟಲ್ಲಿ ಹೋಗ್ತಾ ಇದೆ. ಸೊ ಅವರಿಬ್ಬರಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನಾನು ಅವನಿಗೆ ತಿಳಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದೆ. ಸೊ ಆ ಮಕ್ಕಳ ಜೊತೆ ತುಂಬ ಹೊತ್ತು ಆಟ ಆಡ್ದ ಇವನು. ಇದು ಚೈನ್ ಕಟ್ ಆಟ ಅಂತ ಹೇಳಿಬಿಟ್ಟು, ಯಾವುದೇ ಆಟನ ನಾವು ಅವ್ರಿಗೆ ಆಡೋದು ಅಂತ ನಾವು ಹೇಳಿಲ್ಲ, ಆಟ ಆಡ್ಬೋದು, ಆ ಮಕ್ಕಳೇ ಅವರೇ ತಿಳಿಸ್ಕೊಟ್ರು. ಹಾಗೆ ಅವರು ಒಂದು ಡ್ರಾಮಾ ಮಾಡಿ ತೋರಿಸ್ತಾರೆ ನಮಗೆ. ಇಟ್ ಇಸ್ ಜಸ್ಟ್ ಮೋನೋ ಆ್ಯಕ್ಟಿಂಗ್ ಅಂತ. ಸೊ ಆ ಡ್ರಾಮಾದಿಂದ ಒಂದು ಮೆಸೇಜು ಸಹ ಕೊಡ್ತಾರೆ. ಸೊ ಲೈಕ್ ಸ್ಟ್ಯಾಚು ಮಾಡೋದು, ಅದರಿಂದ ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆಗಿ ಹೇಗೆ ಬಂದ್ವಿ ಅನ್ನೋದನ್ನು ತುಂಬ ತಿಳಿಸ್ಕೊಡ್ತಾರೆ. ಸೊ ದೇ ಆರ್ ವೆರಿ ಮಚ್ ಟ್ಯಾಲೆಂಟೆಡ್. ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟಲ್ಲಿ ಇರ್ತಾರೆ. ಸೊ ಅವರ ಡ್ರಾಮಾನ ನಾನು ಲಾಸ್ಟಲ್ಲಿ ವಿತ್ ಆಡಿಯೋ ತೋರಿಸ್ತೀನಿ ನೋಡಿ. ಸೊ ನನ್ನ ಮಗ ಅವ್ರ ಜೊತೆ ಅವನು ಸ್ಕೂಲಲ್ಲಿ ಹೇಗೆ ಇರ್ತಾನೆ, ಅಂದರೆ ಅವ್ನ ಸ್ಕೂಲಲ್ಲಿ ಯಾವ ಥರ ಆ್ಯಕ್ಟಿವಿಟೀಸ್ ಇರುತ್ತೆ, ಅವ್ನ ಎಜುಕೇಷನ್ ಹೇಗೆ ನಡೀತಾ ಇದೆ ಅನ್ನೋದನ್ನು ಅವ್ರ ಹತ್ರ ನನ್ನ ಮಗ ಶೇರ್ ಮಾಡ್ಕೊಂಡಿದ್ದಾನೆ ನೋಡಿ, ಶೇರ್ ಮಾಡ್ತಾ ಇದ್ದಾನೆ. ಸೊ ನಾವೆಲ್ಲ ಅಷ್ಟು ಇನ್ವಾಲ್ವ್ ಆಗಿಲ್ಲ, ನಾವೆಲ್ಲ ಅಲ್ಲೇ ದೂರ ಕೂತ್ಕೊಂಡು ನೋಡ್ತಾ ಇದ್ವಿ. ನಾವು ಹೋಗಿದ್ದಲ್ಲಿ ಇಂಟೆನ್ಷನ್ ಬಂದು ನನ್ನ ಮಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವರಿಂದ ಕಲಿಬೇಕು. ಯೂಶಲಿ ನನ್ನ ಮಗ ಒಂದು ಪೆನ್ಸಿಲ್ ಸಹ ಡೈಲಿ ಒಂದೊಂದು ಪೆನ್ಸಿಲ್ ಕಳ್ಕೊಂಬರ್ತಾ ಇರ್ತಾನೆ. ಸೊ ಈ ಮಕ್ಕಳ ಪೆನ್ಸಿಲ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಅವ್ನು ಕಲಿತಾನೆ. ನೀವು ನೋಡ್ತಾ ಹೋಗಿ ಕಂಪ್ಲೀಟ್ ವಿಡಿಯೋನಲ್ಲಿ. ನಾವು ಸ್ವಲ್ಪ ಪೆನ್ಸಿಲ್ ಎಲ್ಲ ತೊಗೊಂಡು ಹೋಗಿದ್ವಿ ಅವ್ರಿಗೆ ಕೊಡಲಿಕ್ಕೋಸ್ಕರ. ಅಲ್ಲಿ ಅವರು ಯಾವ ರೀತಿ ಆ ಒಂದು ಗಿಫ್ಟ್ನ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅನ್ನೋದ್ರಿಂದ ನನ್ನ ಮಗ ಕೊನೆಯಾಗಿ ನನಗೆ ತುಂಬ ಪ್ರಶ್ನೆಗಳನ್ನ ಕೇಳ್ದ ದಾರಿಲಿ. ಸೊ ಅದು ಮಕ್ಕಳಿಗೆ ಕಲಿಯೋದು. ಸೊ ಇಲ್ಲಿಗೆ ನಮ್ಮ ಡಿಸ್ಟ್ರಿಬ್ಯೂಷನ್ ಮುಗೀತು. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ದೇ ಆರ್ ಥ್ಯಾಂಕಿಂಗ್ ಅಸ್. ನನ್ನ ಮಗ ಇನ್ನೂ ಏನಾದರೂ ಮಾಡೋಣ ಅಂತ ಅಲ್ಲೇ ಸಂಜೆ ಕಳೆದೋಯ್ತು. ಸೊ ನಾವು ಅಲ್ಲಿ ಹೋದಾಗ ಬೆಳಗ್ಗೆ 10 ಗಂಟೆ ಆಗಿತ್ತು. ಅಲ್ಲಿಗೆ ಹೊರಟುವಾಗ ಆಲ್ಮೋಸ್ಟ್ 6 ಗಂಟೆ. ಅಂದರೆ ನಾವು ಹೋಲ್ ಡೇ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಸೊ ಅವನಲ್ಲಿಂದ ಬರಲಿಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ನಾನು ಫೋರ್ಸ್ ಮಾಡಿ ಬಾಬಾ ಅಂದರು, ಇಲ್ಲ ಇನ್ನೊಂದು ಆ್ಯಕ್ಟಿವಿಟಿ ಮಾಡೋಣ ಅಂತ. ಮತ್ತು ನಾವು ಹಾಡು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೇಳಿ ಫ್ರೆಂಡ್ಸ್, ಹಾಡು ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾರೆ. ನೆಕ್ಸ್ಟು ಒಂದು ಹುಡುಗ ತಾನೇ ಎದ್ದು ನಾನು ಕನ್ನಡ ಸ್ವಲ್ಪ ವರ್ಡಿಂಗ್ಸ್ನ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿ ಅಂತ ಬಿಟ್ಟಾಗ ನಂಗೆ ತುಂಬ ಖುಷಿ ಆಯಿತು. ಹಿ ವಾಸ್ ರಿಯಲಿ ಗ್ರೇಟ್ ಆ್ಯಂಡ್
ಹಿ ವಾಸ್ ರಿಯಲಿ ಗುಡ್ ಇನ್ ಕನ್ನಡ ವರ್ಡಿಂಗ್ಸ್. ನಂಗೆ ಬಹಳ ಖುಷಿ ಆಯಿತು. ಎಲ್ಲರೂ ಕಲ್ತ್ಕೊಂಡ್ಬಿಟ್ರು. ಸೊ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ತುಂಬ ವೀಡಿಯೋಸ್ ಮುಂದೆ ನಿಮಗೆ ಬರ್ತಾ ಇರುತ್ತೆ. ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.